ತಂದೆ ತಾಯಿಯ ಜವಾಬ್ದಾರಿ ಜನ್ಮ ಕೊಟ್ಟ ನಂತರ ಆ ಮಕ್ಕಳನ್ನ ಗುರುಕುಲಕ್ಕೆ ಅಂದ್ರೆ ಶಾಲೆಗೆ ನೀವು ಕಳಿಸ್ಕೊಡ್ತೀರಾ. ಆ ಶಾಲೆಯಲ್ಲಿ ಗುರುಗಳು ಶ್ರೇಷ್ಠವಾದ ಸ್ಥಾನದಲ್ಲಿದ್ದಾರೆ. ಆ ಗುರುವಿನ ಗುರುವಷ್ಟಕ ಅನ್ನುವಂತ ಒಂದು ಸ್ತೋತ್ರವನ್ನ ನಾವೆಲ್ಲರೂ ಈಗ ಪಾರಾಯಣ ಮಾಡುವಂತವರಾಗೋಣ. ನಾನು ಹೇಳ್ಕೊಡ್ತೀನಿ, ಹೇಳುವಂತವರಾಗಿ ಮಕ್ಕಳೆಲ್ಲರೂ ಹೇಳ್ಬೇಕು. ಗುರ್ವಷ್ಟಕಂ ಗುರ್ವಷ್ಟಕಂ ಶರೀರಂ ಸ್ವರೂಪಂ ತಥಾ ವಾಕಲತ್ರಂ ಯಶಶ್ಚಾರುಚಿತ್ರಂ ಘನಂ ಮೇರುತುಲ್ಯಂ ಮನಶ್ಚೇನ ಲಗ್ನಂ ರಂಧ್ರಿಪದ್ಮೇ ಮನಶ್ಚೇನ ಲಗ್ನಂ ರಂಧ್ರಿಪದ್ಮೇ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ ಕಾಲತ್ರಂ ಧನಂ ಪುತ್ರ ಪೌತ್ರಾದಿ ಸರ್ವಂ ಗೃಹಂ ಬಾಂಧವ ಸರ್ವಮೇತದ್ವಿದಾತಂ ಮನಶ್ಚೇನ ಲಗ್ನಂ ಪದ್ಮೇ ಮನಶ್ಚೇನ ಲಗ್ನಂ ಗುರೋರಗ್ರಿಪದ್ಮೇ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ ಸಮಾಮಂಡಲೇ ಭೂಪಾಲ ವೃಂದೈಃ ಸದಾ ಸೇವಿತಂ ಯಸ್ಯ ಪಾದಾರವಿಂದಂ ಮನಶ್ಚೇನ ಲಗ್ನಂ ಗುರೋರಗ್ರಿಪದ್ಮೇ ಮನಶ್ಚೇನ ಲಗ್ನಂ ಗುರೋರಗ್ರಿಪದ್ಮೇ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ ವಿದೇಶೇಷು ಮಾನ್ಯಸ್ವದೇಶೇಷು ಧನ್ಯಃ ಸದಾಚಾರವೃತ್ತೇಷು ಮತ್ತೋ ನ ಚಾನ್ಯಃ ಮನಶ್ಚೇನ ಲಗ್ನಂ ಗುರೋರಗ್ರಿಪದ್ಮೇ ಮನಶ್ಚೇನ ಲಗ್ನಂ ಪದ್ಮೇ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ ಷಡೋ ಮೇ ಗತಂ ದಿಕ್ಷು ದಾನ ಪ್ರತಾಪಾತ್ ಜಗದ್ವಸ್ತು ಸರ್ವಂ ಕರೇಯತ್ ಪ್ರಸಾದಾತ್ ಮನಶ್ಚೇನ ಲಗ್ನಂ ಪದ್ಮೇ ಮನಶ್ಚೇನ ಲಗ್ನಂ ಗುರೋರಗ್ರಿಪದ್ಮೇ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ ನ ಭೋಗೇನ ಯೋಗೇನ ವಾಜಿರಾಜೌ ನ ಕಾಂತ ಮುಖೇನೈವ ವಿತ್ತೇಷು ಚಿತ್ತಂ ಮನಶ್ಚೇನ ಲಗ್ನಂ ಗುರೋರಗ್ರಿಪದ್ಮೇ ಮನಶ್ಚೇನ ಲಗ್ನಂ ರಂಧ್ರಿಪದ್ಮೇ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ ಅರಣ್ಯೇನ ವಾ ಸ್ವಸ್ಯ ಗೇಹೇ ನ ಕಾರ್ಯೇ ನ ದೇಹೇ ಮನೋವರ್ತತೆ ಮೇ ತ್ವನರ್ಘ್ಯೆ ಮನಶ್ಚೇನ ಲಗ್ನಂ ಪದ್ಮೇ ಮನಶ್ಚೇನ ಲಗ್ನಂ ರಂಧ್ರಿಪದ್ಮೇ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ ಗುರೋರಷ್ಟಕಂ ಯಃ ಪಠೇತ್ ಪುಣ್ಯದೇಹಿ
यतिर्भोपतिर्ब्रह्मचारी च गेहि लभेद्वाञ्छितार्थं पदं ब्रह्म सन्नं लभेद्वाञ्छितार्थं पदं ब्रह्म सन्नं गुरोरुक्तवाक्ये मनो यस्य लग्नं गुरोरुक्तवाक्ये मनो यस्य लग्नम् ಅಷ್ಟುನುವಾ ನೀವು ಹೇಳ್ತೀರ ಜೊತೆಲಿ ಶಾರದಾ ಭುಜಂಗ ಆಗಿದೆ ಮಕ್ಕಳಿಗೆ ಹೇಳ್ಕೊಡ್ತೀನಿ ಹೇಳುವಂತ ಪ್ರಯತ್ನ ಮಾಡಿ ಮಕ್ಕಳು ಶಾರದಾ ಭುಜಂಗ ಪ್ರಿಯಾತ ಸ್ತೋತ್ರ ಸುವಕ್ಷೋಜ ಕುಂಭಾ ಸುಧಾ ಪೂರ್ಣ ಕುಂಭಾ प्रसादावलम्बा प्रपुण्यावलम्बा सदा सेन्दुबिम्बा सदा नोष्टबिम्बा भजे शारदाम्बा अजय श्रमदम्बा भजे शारदाम्बा अजय श्रमदम्बा कटाक्षे दयार्द्रां करे ज्ञानमुद्रां कलाभिर्विनिद्रां कलापै सुभद्रां पुरस्त्रीं विनिद्रां पुरस्तुङ्गभद्रां भजे शारदाम्बां अजस्रं मदम्बां भजे शारदाम्बां अजस्रं मदम्बां ललामाङ्कफालां लसद्गानलोलां स्वभक्तैकफालां यशश्रीकपोलां करे त्वक्षमालां कनकप्रत्नलोलां भजे शारदाम्बां अजस्रं मदम्बां भजे शारदाम्बां अजस्रं मदम्बां सुसीमन्तवेणीं दृशा निर्जितैणीं रमत्कीरवाणीं नमद्वज्रपाणिं सुधामन्तरास्यां मुदा चिन्त्यवेणीं भजे शारदाम्बां अजस्रं मदम्बां
ಭಜೆ ಶಾರದಾಂಬಾಂ ಅಜಸ್ರಂ ಮದಂಬಾಂ ಸುಶಾಂತಾಂ ಸುದೇಹಾಂ ದೃಗಂತೆ ಕಚಾಂತಾಂ ಲಸತ್ಸಲ್ಲತಾಂಗೀಂ ಅನಂತಾಮಚಿಂತ್ಯಾಂ ಸುಧಾಮಂತರಸ್ಯಾಂ ಮುದಾ ಸ್ಮೃತಾಂ ತಾಪಸೈ ಸರ್ಗ ಪೂರ್ವಸ್ಥಿತಾಂ ತಾಂ ಭಜೆ ಶಾರದಾಂಬಾಂ ಅಜಸ್ರಂ ಮದಂಬಾಂ ಭಜೆ ಶಾರದಾಂಬಾಂ ಅಜಸ್ರಂ ಮದಂಬಾಂ ತುರಂಗೆ ತುರಂಗೆ ಮೃಗೇಂದ್ರೇ ಖಗೇಂದ್ರೇ ಮರಾಲೆ ಮದೇಭೆ ಮಹೋಕ್ಷೇಧಿರೂಢಾ ಮಹತ್ಯಾಂ ನವಮ್ಯಾಂ ಸದಾ ಸಮರೂಪಾಂ ಭಜೆ ಶಾರದಾಂಬಾಂ ಅಜಸ್ರಂ ಮದಂಬಾಂ ಭಜೆ ಶಾರದಾಂಬಾಂ ಅಜಸ್ರಂ ಮದಂಬಾಂ ಜ್ವಲತ್ಕಾಂತಿವನ್ಹಿಂ ಜಗನ್ಮೋಹನಾಂಗೀಂ ಭಜನ್ಮಾನಸಾಂಭೋಜ ಶುಭ್ರಾಂತಭೃಂಗೀಂ ನಿಜ ಸ್ತೋತ್ರ ಸಂಗೀತ ನೃತ್ಯ ಪ್ರಭಾಂಗೀಂ ಭಜೆ ಶಾರದಾಂಬಾಂ ಅಜಸ್ರಂ ಮದಂಬಾಂ ಭಜೆ ಶಾರದಾಂಬಾಂ ಅಜಸ್ರಂ ಮದಂಬಾಂ ಭವಾಂಭೋಜನೇತ್ರಾಜ ಸಂಪೂಜ್ಯಮಾನಾಂ ಲಸನ್ಮಂದಹಾಸ ಪ್ರಭಾವಕ್ತ್ರ ಚಿಹ್ನಾ ಚಲಚ್ಚಂಚಲಾಚಾರೋ ತಾಟಂಕ ಕರ್ಣಾಂ ಭಜೆ ಶಾರದಾಂಬಾಂ ಅಜಸ್ರಂ ಮದಂಬಾಂ ಭಜೆ ಶಾರದಾಂಬಾಂ ಅಜಸ್ರಂ ಮದಂಬಾಂ ಭಜೆ ಶಾರದಾಂಬಾಂ ಅಜಸ್ರಂ ಮದಂಬಾಂ. ಎಲ್ಲರೂ ಶಾರದೆಯನ್ನ ನಿಮ್ಮ ಎದುರಿಗೆ ಕೂತಿರ್ತಕ್ಕಂಥ ತಾಯಿಯಲ್ಲಿ
ಶಾರದೆಯನ್ನ ಕಾಣುವಂತೆ ಎಲ್ಲರೂ ಕಣ್ಣು ಮುಚ್ಚಿ ಆ ಶಾರದೆಯ ಅನುಗ್ರಹಕ್ಕೆ ಪ್ರಾರ್ಥನೆಯನ್ನ ಮಾಡಿಕೊಡಿ. ಆ ಶಾರದೆ ಸರಸ್ವತಿ ನಮಸ್ತುಭ್ಯಂ. ಎಲ್ಲರೂ ಹೇಳಿ, ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಶಾಶ್ವತವಾಗಿ ಆ ಸರಸ್ವತಿ ಅನುಗ್ರಹ ನಮ್ಮೆಲ್ಲರಿಗೂ ಆಗಲಿ ಅಂತ ಮಕ್ಕಳೆಲ್ಲರೂ ಕಣ್ಣು ಮುಚ್ಚಿ ಶಾರದೆಯನ್ನು ಕಣ್ಣು ಬಿಟ್ಟು ನಿಮ್ಮ ತಾಯಿಯನ್ನ ನೋಡಿ ನಮಸ್ಕಾರ ಮಾಡಿಕೊಡಿ. ನಮಸ್ತೆ. ತಮ್ಮೆಲ್ಲರಲ್ಲಿ ದೇವಿಯ ಸ್ವರೂಪರಾದ ಲಕ್ಷ್ಮಿ, ಸರಸ್ವತಿ, ಪಾರ್ವತಿ ಸ್ವರೂಪರಾದ ತಾಯಂದ್ರೆಲ್ಲರೂ ಇಲ್ಲಿ ಕುಳಿತಿದ್ದೀರಾ. ನಿಮ್ಮ ಮಕ್ಕಳೆಲ್ಲ ನಿಮ್ಮ ಎದುರಿಗಿದ್ದಾರೆ. ದಯವಿಟ್ಟು ಯಾರು ಮಾತಾಡಬೇಡಿ, ವಿಷಯವನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ನೀವೆಲ್ಲರೂ ತ್ರಿಪುರ ಸುಂದರಿಯ ಆ ಸ್ವರೂಪರಾಗಿರ್ತಕ್ಕಂಥವ್ರು. ನೀವೆಲ್ಲರೂ ಆ ಮಕ್ಕಳಿಗೆ ಶಾಶ್ವತವಾದ ಆ ಸನ್ಮಾರ್ಗದಲ್ಲಿ ನಡೆಯುವಂತ ದಾರಿಯನ್ನ ತೋರಿಸುವಂತವ್ರು ನೀವೆಲ್ಲರೂ. ನಿಮ್ಮ ಕೆಲಸ ಏನಂದ್ರೆ ಆ ಮಕ್ಕಳಲ್ಲಿರ್ತಕ್ಕಂಥ ನೀವು ನೋಡಿದಾಗ ಗೊತ್ತಾಗುವಾಗ ಆ ಮಕ್ಕಳು ಮಾಡುವ ತಪ್ಪನ್ನ ತಿದ್ದಿ, ಕಳ್ಳತನ ಮಾಡದೆ, ಸುಳ್ಳನ್ನ ಹೇಳದೆ, ಆ ಶಾಶ್ವತವಾಗಿ ಆ ನಮ್ಮನ್ನ ಕೈ ಹಿಡಿದು ನಡೆಸುವಂತ ದೇವರ ಆ ಸ್ಮರಣೆಯನ್ನ ನೀವೆಲ್ಲರೂ ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಎಂಬುವಂತೆ ನೀವು ತಾಯಂದ್ರೆಲ್ಲರೂ ಆ ಶ್ರೇಷ್ಠವಾದ ಸ್ಥಾನವನ್ನ ಅಲಂಕರಿಸಿದೀರ. ನಿಮ್ಮೆಲ್ಲರಿಗೂ ಮಾತೃ ಅಂದ್ರೆ ತಾಯಿಯಾಗುವ ಸ್ವರೂಪವನ್ನ ನಿಮ್ಮ ಎದುರಿಗೆ ಕುಳಿತಿರ್ತಕ್ಕಂಥ ಮಕ್ಕಳು ನಿಮಗೆ ಅನುಗ್ರಹಿಸಿದ್ದಾರೆ. ಆ ಮಕ್ಕಳು ನಿಮಗೆ ದೇವರ ಸ್ವರೂಪ. ಹಾಗಾಗಿ ಆ ಮಕ್ಕಳಿಗೆ ಸನ್ಮಾರ್ಗವನ್ನ ತೋರಿಸುವಂತ ದಾರಿಯನ್ನ ನೀವೆಲ್ಲರೂ ಶಾಶ್ವತವಾಗಿ ಮಾಡ್ಬೇಕು. ನಮ್ಮಲ್ಲಿ ಒಂದು ಶ್ಲೋಕ ಇದೆ, ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾನ ಭವತಿ. ದಯವಿಟ್ಟು ತಾಯಂದ್ರೆಲ್ಲರೂ ಕೇಳ್ಕೊಳ್ಳಿ, ನಿಮ್ಮ ಸ್ಥಾನ ಏನು ಅನ್ನೋದು ಗೊತ್ತಾಗುತ್ತೆ. ಒಂದು ಹೆಣ್ಣಾಗಿ ನಾವು ಹುಟ್ಟಿದೀವಿ, ನಾನು ಕೂಡ ಒಂದು ಹೆಣ್ಣೆ. ಆದ್ರೆ ಹೆಣ್ಣಾಗಿ ನಿಂತಂತ ಜಾಗದಲ್ಲಿ ನಮ್ಮ ಸ್ಥಾನಗಳು ಎಲ್ಲ ಬೇರೆ ಆಗತ್ತೆ. ಅತ್ತೆ ಆಗ್ತೀವಿ, ಅಕ್ಕ ಆಗ್ತೀವಿ, ತಂಗಿ ಆಗ್ತೀವಿ, ಮಗಳಾಗ್ತೀವಿ, ಬೇರೆ ಬೇರೆ ಸ್ಥಾನಗಳು. ಯೋಚನೆ ಮಾಡಿ, ನಿಮಗೆ ಎಷ್ಟೊಂದು ಅವಕಾಶಗಳಿರುತ್ತೆ. ಆ ಅವಕಾಶಗಳಲ್ಲಿ ಯಾವುದೇ ಅವಕಾಶದಲ್ಲಿ ನೀವು ಒಂದು ವ್ಯತ್ಯಾಸವನ್ನ ಮಾಡಬಹುದೇನೋ, ಯಾವುದೇ ಆ ಸ್ಥಾನದಲ್ಲಿ ನಿಂತಾಗ. ಆದ್ರೆ ತಾಯಿಯ ಸ್ಥಾನದಲ್ಲಿ ನಿಂತಾಗ ನಾವು ಯಾವುದೇ ಮಕ್ಕಳಿಗೂ ಕೆಟ್ಟದ್ದನ್ನ ಕೇಳಲ್ಲ, ಕೆಟ್ಟದ್ದನ್ನ ನಾವು ಮಾಡಲ್ಲ. ಹಾಗಾಗಿ ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾನ ಭವತಿ ಅಂದ್ರೆ ಕೆಟ್ಟ ಮಕ್ಕಳು ಹುಟ್ಟುವುದಂತೆ. ಆದ್ರೆ ಕೆಟ್ಟ ತಾಯಿ ಯಾವತ್ತಿಗೂ ನಮ್ಮ ಪ್ರಪಂಚದಲ್ಲೇ ಇಲ್ಲ. ಬೇರೆ ಕಡೆ ನಮ್ಮ ಸಂಸ್ಕೃತಿ ಇಲ್ಲದೆ ಇದ್ರು ಭಾರತದಲ್ಲಿ ನಮ್ಮ ಸಂಸ್ಕಾರ ಮತ್ತು ಸಂಸ್ಕೃತಿ ಶಾಶ್ವತವಾಗಿರೋದ್ರಿಂದ ನಮ್ಮಲ್ಲಿ ಆ ಕೆಟ್ಟ ತಾಯಿ ಇರೋದಿಲ್ಲ ಅನ್ನೋದು ಆ ಸ್ತೋತ್ರದಲ್ಲೇ ಇದೆ, ದೇವಿಯ ಅಪರಾಧ ಕ್ಷಮಾಪಣಾ ಸ್ತೋತ್ರದಲ್ಲಿ. ಹಾಗಾಗಿ ನಾವೆಲ್ಲರೂ ಆ ಮಕ್ಕಳಿಗೆ ಸನ್ಮಾರ್ಗವನ್ನ ಕಲಿಸುವಂತ ಪ್ರಯತ್ನ ಮಾಡೋಣ. ಮತ್ತು ಎದುರಿಗೆ ಕುಳಿತಿರ್ತಕ್ಕಂಥ ಮಕ್ಕಳಿಗೆ ಹೇಳುವಂತ ಒಂದು ಕಿವಿ ಮಾತು, ಎಷ್ಟೋ ಮಕ್ಕಳಿಗೆ ಆ ತಾಯಂದ್ರು ತನ್ನ ಸುಖವನ್ನ, ಮಕ್ಕಳೆಲ್ಲರೂ ಕೇಳ್ಕೊಳ್ಳಿ, ತಮ್ಮ ಜೀವನದ ಸುಖವನ್ನ ತ್ಯಾಗವನ್ನ ಮಾಡಿ ನಿಮ್ಮ ಅಭಿವೃದ್ಧಿಗೋಸ್ಕರ ಆ ತಾಯಂದ್ರು ಶ್ರಮ ಪಡ್ತಾರೆ. ನಿಮ್ಮನ್ನ ಕಷ್ಟಪಟ್ಟು ಬೆಳೆಸಿ, ನಮ್ಮ ಕಷ್ಟ ಬೇಡ ಮಕ್ಕಳಿಗೆ, ಆ ಮಕ್ಕಳು ಸುಖವಾಗಿರ್ಲಿ, ಸಂತೋಷವಾಗಿರ್ಲಿ ಅಂತ ತಿಳಿಸುವಂತ ಆ ಮಾರ್ಗದರ್ಶನವನ್ನ ಮಾಡಿ ಆ ಮಕ್ಕಳನ್ನ ಶ್ರೇಯೋಭಿವೃಂತರಾಗಿ ಮಾಡ್ತಾರೆ. ಹಾಗಾಗಿ ನೀವೆಲ್ಲರೂ ಇವತ್ತು ತಾಯಂದರ ಪಾದದ್ವಯದಲ್ಲಿ ಕುಳಿತಿದ್ದೀರಾ. ಆ ತಾಯಿಯನ್ನ ಪ್ರಾರ್ಥನೆ ಮಾಡಿ, ಇವತ್ತಿನವರೆಗೂ ಏನೇನು ನೀವು ತಪ್ಪನ್ನ ಮಾಡಿದೀರೋ ಅದನ್ನ ಕ್ಷಮಿಸು ತಾಯಿ, ನನ್ನನ್ನ ರಕ್ಷಿಸು ಅಂತ ಆ ತಾಯಂದ್ರೆಲ್ಲರೂ ಪ್ರಾರ್ಥನೆ ಮಾಡಿ. ಎಲ್ಲರೂ ಕೈ ಮುಕ್ಕೊಳ್ಳಿ, ತಾಯಂದ್ರನ್ನ ಕೇಳ್ಕೊಳ್ಳಿ. ಅಮ್ಮ ಅಮ್ಮ ಹೇಳಿ, ಅಲ್ಲ ಅಮ್ಮ, ಇವತ್ತಿನವರೆಗೂ ನಾನು ಮಾಡಿರ್ತಕ್ಕಂಥ ತಪ್ಪನ್ನೆಲ್ಲವನ್ನೂ ಕ್ಷಮಿಸಿ ನನ್ನನ್ನ ಸನ್ಮಾರ್ಗದಲ್ಲಿ ನಡೆಯುವಂತೆ
ಅನುಗ್ರಹಿಸು ಅಂತ ಕೇಳಿ ಅವ್ರ ಕಾಲನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ತಾಯಂದ್ರೆಲ್ಲರೂ ಆಶೀರ್ವಾದ ಮಾಡಿ, ಆಯ್ತಾ? ಮತ್ತು ತಂದೆಯ ಸ್ಥಾನ ಶ್ರೇಷ್ಠವಾದದ್ದು. ತಂದೆ ತಾಯಿಗಳು ಒಟ್ಟು ಮೂರು ಸ್ಥಾನಗಳಿಗೆ ನಾವು ಶ್ರೇಷ್ಠವಾದ ಸ್ಥಾನವನ್ನ ಕೊಡ್ತೀವಿ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ತಂದೆ ತಾಯಿ ಹೇಗೆ ನಿಮ್ಮನ್ನ ಜನ್ಮ ಕೊಟ್ಟು ಸಾಕಿದಾರೋ, ದೊಡ್ಡವನ್ ಮಾಡ್ತಾರೋ, ಒಂದು ವಯಸ್ಸಿನಲ್ಲಿ ನೀವೆಲ್ಲರೂ ಗುರುಕುಲ ಅಂದ್ರೆ ಶಾಲೆಗೆ ಬರ್ತೀರಾ. ಶಾಲೆಯಲ್ಲಿ ಗುರುಗಳು ಶ್ರೇಷ್ಠವಾದ ಸ್ಥಾನದಲ್ಲಿ ನಿಂತು ನಿಮ್ಮನ್ನ ಸನ್ಮಾರ್ಗದಲ್ಲಿ ಬುದ್ಧಿವಂತರಾಗಿ ಅವರ ಸಮಯವನ್ನೆಲ್ಲವನ್ನು ತಮ್ಮ ಮಕ್ಕಳಂತೆ ಎಲ್ಲಾ ಮಕ್ಕಳಲ್ಲಿ, ತಮ್ಮ ಮಕ್ಕಳಲ್ಲದೆ ಎಲ್ಲಾ ಮಕ್ಕಳು ತಮ್ಮ ಮಕ್ಕಳಂತ ಭಾವಿಸಿ ಎಲ್ಲರನ್ನ ಸನ್ಮಾರ್ಗದಲ್ಲಿ ಅವರು ಕಳಿಸ್ಕೊಡ್ತಾರೆ, ದಾರಿಯನ್ನ ತೋರಿಸ್ತಾರೆ. ಆ ಗುರುವು ಕೂಡ ಮಾತೃದೇವೋ ಭವ. ಎಲ್ಲ ಮಕ್ಕಳು ಹೇಳಿ, ಮಾತೃದೇವೋ ಭವ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಎಲ್ಲರೂ ಮತ್ತೆ ಜೋರಾಗಿ ಹೇಳಿ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಎಲ್ಲರೂ ಮಕ್ಕಳಿಗೆ ನೀವು ಮೂರು ಜನಗಳು ಶ್ರೇಷ್ಠವಾದ ಸ್ಥಾನದಲ್ಲಿ ನಾವು ದೊಡ್ಡವರಾಗಿ ಒಂದು ಒಳ್ಳೆಯ ಉನ್ನತ ಸ್ಥಾನಕ್ಕೆ ಬರಬೇಕಂದ್ರೆ ಈ ಮೂರು ಜನದ ಅನುಗ್ರಹದಿಂದ. ಹಾಗಾಗಿ ಆ ಮೂರು ಜನದ ಪಾದದ್ವಯಗಳನ್ನ ನೆನೆಸ್ಕೊಳ್ತಾ ನಮಸ್ಕಾರ ಮಾಡಿಕೊಂಡು ಈಗ ಎಲ್ಲರೂ ಮಕ್ಕಳು ತಾಯಿಂದ್ರು ಬಂದಿರೋರು ಕಾಲನ್ನ ಮುಟ್ಟಿ ನಾನು ಹೇಳ್ದಾಗ ಹೇಳಿ, ತಸ್ಮೈ ಹೇಳಿದಾಗ ಅಲ್ಲಿವರೆಗೂ ಮಿಕ್ಕವರೆಲ್ಲರೂ ನೀವು ಕೈಯನ್ನ ಮುಟ್ಟಿ ಭೂಮಿಯನ್ನ ನಮಸ್ಕಾರ ಮಾಡ್ಕೊಳ್ಳಿ. ದಕ್ಷಿಣಾಮೂರ್ತಿ ದರ್ಪಣ ದೃಶ್ಯಮಾನ ನಗರೀ ತುಲ್ಯಂ ನಿಜಾಂತರ್ಗತಂ. ಮಕ್ಕಳೆಲ್ಲ ಕೈ ಮುಕ್ಕೊಂಡು ಕೂತ್ಕೊಳ್ಳಿ. ತಾಯಿಂದ್ರೆದ್ರಿಗೆ ಮಿಕ್ಕವರೆಲ್ಲರೂ ಕೈ ಮುಕ್ಕೊಳ್ಳಿ. ತನ್ನಾತ್ಮನಿ ಮಾಯಯಾ ಬಹಿರಿವೋತ್ಥೋತಯ್ಯತ ನಿದ್ರಯ ಯಸ್ಸಾಕ್ಷಾತ್ ಕುರುತೆ ಕ್ರೋಧ ಸಮಯೇ ಸ್ವಾತ್ಮಾನಮೇವಾದ್ವಯಂ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ನಾವು ತಸ್ಮೈ ಶ್ರೀ ಗುರುಮೂರ್ತಯೇ ಅಂದಾಗ ತಾಯಿ ಕಾಲ್ ಮುಟ್ಟಿ ಕಣ್ಗೊತ್ಕೊಳ್ಳಿ, ಆಯ್ತಾ? ಅಲ್ಲಿವರೆಗೂ ಕೈ ಮುಟ್ಕೊಂಡಿರಿ. ತಸ್ಮೈ ಅಂದಾಗ ನಮಸ್ಕಾರ ಮಾಡ್ಕೊಳ್ಳಿ. ಬೀಜಸ್ಯಾಂತರಿವಾ ಗುರೋ ಜಗದಿದಂ ಪ್ರಾಂಗ್ನಿರ್ವಿಕಲ್ಪಂ ಪುನಃ ಮಾಯಾ ಕಲ್ಪಿತ ದೇಶ ಕಾಲ ಕಲನ ವೈಚಿತ್ರ ಚಿತ್ರೀಕೃತಂ ಮಾಯಾಮೇವ ನಿಜಂ ನಯತ್ಯಪಿ ಮಹಾಯೋಗಿ ವಯಸ್ವೇಚ್ಛಯಾ. ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಯಸ್ಯೈವ ಸ್ಫುರಣಂ ಸದಾತ್ಮಕಮಸತ್ಕಲ್ಪಾರ್ಥಕಂ ಭಾಸತೆ ಸಾಕ್ಷಾತ್ ತತ್ವಮಸೀತಿ ವೇದವಚಸಾಯೋ ಬೋಧಯತ್ಯಾಶ್ರಿತಾನ್. ಯತ್ ಸಾಕ್ಷಾತ್ ಕರಣಾತ್ ಭವೇನ್ನ ಪುನರಾವೃತ್ತಿರ್ಭವಾಂಭೋನಿಧೌ. ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ನಾನಾಚಿತ್ರಘಟೋಧರ ಸ್ಥಿತ ಮಹಾದೀಪ ಪ್ರಭಾಭಾಸ್ವರಂ ಜ್ಞಾನಂ ಯಸ್ಯ ತು ಚಕ್ಷುರಾಧಿಕರಣ ಭಾರಾ ಬಹಿಃ ಸ್ಪಂದತೆ ಜಾನಾಮೀತಿ ತಮೇ
समस्तं जगत् तस्मै श्री गुरुमूर्तये नमः इदं श्री दक्षिणामूर्तये तस्मै श्री गुरुमूर्तये नमः इदं श्री दक्षिणामूर्तये देहं प्राणमपीन्द्रियाण्यपि चलं बुद्धिं च शून्यं विदुः स्त्रीबालान्दजडोपमा स्वहमिति भ्रान्ता वृषं वादिनः मायाशक्तिविलासकल्पितमहाव्यामोहसंहारिणे तस्मै श्री गुरुमूर्तये नमः इदं श्री दक्षिणामूर्तये तस्मै श्री गुरुमूर्तये नमः इदं श्री दक्षिणामूर्तये राहुग्रस्त दिवाकरेन्द्र सदृशो माया समच्छादनात् सन्मात्रः करणोपसंहरणतो यो भूत्सुषुप्तः पुमान् रागस्वात् समिति प्रबोधसमये यः प्रत्यभिज्ञायते तस्मै श्री गुरुमूर्तये नमः इदं श्री दक्षिणामूर्तये तस्मै श्री गुरुमूर्तये नमः इदं श्री दक्षिणामूर्तये बाल्यादिष्वपि जाग्रतादिषु तथा सर्वास्वस्थास्वपि व्यावृत्तास्वनुवर्तमानमहमित्यन्तः सदा स्वात्मानं प्रकटीकरोति भजतां यो मुद्रया भद्रया तस्मै श्री गुरुमूर्तये नमः इदं श्री दक्षिणामूर्तये तस्मै श्री गुरुमूर्तये नमः इदं श्री दक्षिणामूर्तये विश्वं पश्यति कार्यकारणतया स्वस्वामी सम्बन्धतः शिष्याचार्यतया तथैव पितृपुत्राध्यात्मना वेदतः स्वप्ने जागृति वायेष पुरुषो माया परिभ्रामितः तस्मै श्री गुरुमूर्तये नमः इदं श्री दक्षिणामूर्तये तस्मै श्री गुरुमूर्तये नमः इदं श्री दक्षिणामूर्तये घोरं भांसनलो निलोम्बरमहर्नाथो हिमांशुः पुमान् इत्याभाति चराचरात्मकमिदं यस्यैव मूर्त्यष्टकम् नान्यत् किञ्चन विद्यते मृषतां यस्मात् परस्मात् विभोः तस्मै श्री गुरुमूर्तये नमः इदं श्री दक्षिणामूर्तये तस्मै श्री गुरुमूर्तये नमः इदं श्री दक्षिणामूर्तये सर्वात्मत्वमिति स्फुटीकृतमिदं यस्मादमुष्मिन् स्तवे तेनास्य श्रवणात् तदर्थमननात् ध्यानात् च संकीर्तनात् सर्वात्मत्वमहाविभूति सहितं स्यादीश्वरत्वं स्वतः सिद्ध्येत् तत्पुनरष्टधा परिणतं चैश्वर्यमौयाहतम् सिद्ध्येत् तत्पुनरष्टधा परिणतं चैश्वर्यमौयाहतम् ಎಲ್ಲರೂ ಕರ್ಪೂರ ಯಾರ್ಯಾರು ತಂದಿದ್ದಾರೆ ಅವರೆಲ್ಲರೂ ಹಚ್ಕೊಳ್ಳಿ. ಇಲ್ಲಾಂದ್ರೆ ಒಂದ್ ಕೆಲಸ ಮಾಡಿ,
ಎಲ್ಲರೂ ಸೇರಿ ಆ ಕರ್ಪೂರವನ್ನ ದೇವರ ಹತ್ರ ಆರತಿ ಮಾಡುವಂತಾಗತ್ತೆ. ಎಲ್ಲರೂ ಆರತಿಯನ್ನ ಅಲ್ಲೇ ತಗೊಳ್ಳುವಂತ ಪ್ರಯತ್ನ ಮಾಡಿ. ತಾಯಂದ್ರಿಗೆ ಈಗಾಗ್ಲೇ 10 ಸಲ ಮಕ್ಕಳು ನಮಸ್ಕಾರ ಮಾಡಿದ್ದಾರೆ. 10 ಶ್ಲೋಕದಲ್ಲಿ ನೀವು ಲಕ್ಷ್ಮಿ, ಸರಸ್ವತಿ, ಪಾರ್ವತಿ 3 ಸ್ವರೂಪರಾಗಿ ಮಕ್ಕಳಿಗೆ ಅನುಗ್ರಹವನ್ನ ಮಾಡ್ಬೇಕೀಗ. ಕೊನೆಯದಾಗಿ ಮಕ್ಕಳೆಲ್ಲರೂ ಆ ತಾಯಂದ್ರ ಪಾದವನ್ನ ಹಿಡ್ಕೊಳ್ಳಿ, 2 ಕೈಗಳಲ್ಲಿ ಹಿಡ್ಕೊಳ್ಳಿ. ಹಾ, ತಾಯಂದ್ರೆಲ್ಲರೂ ಈಗ ಮಕ್ಕಳ ತಲೆ ಮೇಲೆ ನೀವು ಕೈ ಇಟ್ಕೊಳ್ಳಿ. ನಿಮ್ಮ ಅನುಗ್ರಹ, ಯಾಕಂದ್ರೆ ಇದರಲ್ಲಿ ನಿಮ್ಮ ಅನುಗ್ರಹ ತಾಯಿ ಮನಸ್ಫೂರ್ತಿಯಾಗಿ ನಿಮ್ಮ ಮಕ್ಕಳು ಏನಾಗ್ಬೇಕು ಅನ್ನಕ್ಕಿಂತನೂ ಆರೋಗ್ಯ ನೆಮ್ಮದಿಯಿಂದ ನಮ್ಮ ವಂಶದ ನಮ್ಮ ತಲಾಂತರದ ಹೆಸರನ್ನ ಆ ಮಕ್ಕಳು ಉಳಿಸಿ ಬೆಳೆಸುವಂತ ಹೆಣ್ಮಕ್ಳಾದ್ರೆ ಹುಟ್ಟಿದ ಮನೆಯಲ್ಲೂ ಮೆಟ್ಟಿದ ಮನೆಯಲ್ಲೂ ಕೀರ್ತಿವಂತರಾಗಿ ನಿಮ್ಮ ಹೆಸರನ್ನ ಉಳಿಸುವಂತ ಆ ಅವಕಾಶ ಮಕ್ಕಳಿಗಾಗ್ಲಿ ಅಂತ ನೀವು ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಮಕ್ಕಳನ್ನು ಅನುಗ್ರಹಿಸಿ ಆಶೀರ್ವಾದ ಮಾಡಿ. ಆರತಿಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನ ಸುಸಂಪನ್ನಗೊಳಿಸೋಣ. On behalf of everyone, heartfelt gratitude to our parents, teachers. तव गुणगानरतं महिते, तव गुणगानरतं महिते, सहस्रार कमले सततं विहररहसि धन्ये, शिवाकार निजमञ्च विलसिते चिदानंद मुदिते, शरण्ये चिदानंद मुदिते, भवानी मयि दासे दृष्टिं वितरते सकरुणां, निज सायुज्य पदैक वितरणं निखिल दुःख तरणं, ऐहिक निखिल दुःख तरणं, भवतु मे विलसितं सपर्या विरचनं तव शिवे, समकर निपात हिमकर समान दृशा स्नपय कृपया, मामपि दृशा स्नपय कृपया, अनेन धन्यमिमं मन्ये धरणिधर सुकन्ये, तव स्तन्य मधुरास्वादन सुख निरस्तान्य विषयं, कुरु मां निरस्तान्य विषयं, त्वदीयमपि वचनं गदतो मदीयमिव वचनं, स्वकीय सलिलैः सागर तर्पण समं जननि विदितं, सकलं समं जननि विदितं, जय जय शिव दयिते हरिहर विरिञ्चनुत चरिते. ಕುಂಕುಮ ಇದೆಯಾ? ಬಿಡಿ ಹೂವು, ಅಕ್ಷತೆ ಇಷ್ಟು ಇರುವಂತ ಪ್ರಯತ್ನ ಇದ್ರೆ ಸಾಕು. ನಮಸ್ತೆ ಸದ್ಭಕ್ತರಲ್ಲಿ ವಿನಂತಿ. ಇಂದು ನಾವೆಲ್ಲರೂ ಕಾರ್ತಿಕ ಮಾಸದ ವಿಶೇಷವಾದ ಹುಣ್ಣಿಮೆಯ ದಿವಸ ನಮ್ಮ ಶಾಲೆಯಲ್ಲಿ ಎಲ್ಲರಿಗೂ ಆ ಮಕ್ಕಳಿಗೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಎನ್ನುವ ಆ ಪದಗಳ ಅರ್ಥವನ್ನ ಮಕ್ಕಳಿಗೆ ತಿಳಿಸಿಕೊಡುವ ಮಾತೃಪೂಜೆಯ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ತಾವೆಲ್ಲರೂ ಸಕಾಲದಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲಿಕ್ಕೆ ನೀವೆಲ್ಲರೂ ಸಹಕರಿಸಿದ್ದೀರಾ. ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು ಹಾಗೂ ಸ್ವಾಗತ. ಮಾತೃ ಅಂದ್ರೆ ತಾಯಿ ಎನ್ನುವ ಸ್ಥಾನ ಶ್ರೇಷ್ಠವಾದದ್ದು. ಆಕೆ ನವಮಾಸಗಳು ಆ ಮಗುವನ್ನ ಗರ್ಭದಲ್ಲಿ ಧರಿಸಿ ತನ್ನ ಜೀವದ ಒಂದು ಸಾರ್ಥಕತೆಯನ್ನು ಪಡೆಯುವಂತ ವ್ಯವಸ್ಥೆ ಅಲ್ಲಾಗಿರುತ್ತೆ. ಈಗಿನ ತಾಯಂದರು ನಮಗೆ ತಿಳಿದಂತೆ ಆ ಮಕ್ಕಳನ್ನ ಪೋಷಿಸಿ ಅವರನ್ನ ಒಂದು ಉನ್ನತ ಸ್ಥಾನದಲ್ಲಿ ಸನ್ಮಾರ್ಗದಲ್ಲಿ ಬೆಳೆಯಲಿಕ್ಕೆ ಅವಕಾಶ ಮಾಡಿಕೊಡುವಂತ
ಶ್ರೇಷ್ಠವಾದ ಸ್ಥಾನದಲ್ಲಿ ತಾಯಿಯಂದ್ರಾಗಿದ್ದೀರಾ. ನಿಮ್ಮೆಲ್ಲರ ಆ ಹಾರೈಕೆ ಅನುಗ್ರಹ ಆ ಮಕ್ಕಳಿಗೆ ಪ್ರತ್ಯಕ್ಷವಾದ ತಾಯಿಯ ಸ್ವರೂಪ. ದಯವಿಟ್ಟು ಯಾರು ಮಾತಾಡಬೇಡಿ. ಜನನಿ ಅಷ್ಟು ಶ್ರೇಷ್ಠವಾಗಿ ನಮ್ಮಲ್ಲಿ ಹೇಳೋದೇನಂದ್ರೆ ಗುಣಗಳು ಕಲಿಸಿದಂತದ್ದು ಅಂತ. ಹಾಗಾಗಿ ತಾಯಿಯ ಪೂಜೆಯನ್ನ ಪ್ರಾರಂಭ ಮಾಡೋಣ. ಮಕ್ಕಳೆಲ್ಲರೂ ಕೈ ಮುಕ್ಕೊಂಡು ಕೂತಿದ್ದೀರಾ? ಎದುರುಗಡೆ ಕೂತಿರ್ತಕ್ಕಂಥ ಮಕ್ಕಳೆಲ್ಲರೂ ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ನಾನು ಹೇಳ್ಕೊಟ್ಟಿದ್ದನ್ನು ಹೇಳುವಂತ ಪ್ರಯತ್ನ ಮಾಡಿ. ಮೊದಲನೇದಾಗಿ ಗಣೇಶನನ್ನ ಪ್ರಾರ್ಥನೆ ಮಾಡೋಣ. ಎಲ್ಲಾ ಮಕ್ಕಳು ಹೇಳ್ಬೇಕಾಯ್ತಾ ಹೇಳ್ಕೊಟ್ಟಿದ್ದು? ಈ ಕಡೆ ಇರೋ ಮಕ್ಕಳು, ನನ್ನ ಹಿಂಭಾಗದಲ್ಲಿರ್ತಕ್ಕಂಥ ಮಕ್ಕಳು ನಿಮ್ಮ ತಂದೆ ತಾಯಿಗೆ ಕಾರಣಾಂತರಗಳಿಂದ ಬರಕ್ಕಾಗಿರಲ್ಲ. ಹಾಗಾಗಿ ನೀವುಗಳು ಕೈ ಮುಕ್ಕೊಂಡು ಕಣ್ಣು ಮುಚ್ಕೊಂಡು ನಿಮ್ಮ ತಂದೆ ತಾಯಿಯನ್ನ ಪ್ರಾರ್ಥನೆ ಮಾಡಿ ಅವರ ಆಶೀರ್ವಾದವನ್ನ ಪಡೆಯುವಂತ ಪ್ರಯತ್ನ ಮಾಡಿ. ಆಗುತ್ತಲ್ವಾ? ಎಲ್ಲರೂ ಕೈ ಜೋಡಿಸಿ ಗಣೇಶನನ್ನ ನಿರ್ವಿಘ್ನವಾಗಿ ಕಾರ್ಯಕ್ರಮ ಆಗ್ಲಿ ಅಂತ ಗಣೇಶನನ್ನ ಪ್ರಾರ್ಥನೆ ಮಾಡೋಣ. ನಾನು ಹೇಳ್ಕೊಟ್ಟಿದ್ದೀನಿ, ಹೇಳೋ ಪ್ರಯತ್ನ ಮಾಡಿ. ಅಗಜಾನನ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಈ ಮಾತೃ ಪೂಜೆಯ ಕಾರ್ಯಕ್ರಮದಲ್ಲಿ ಗಣೇಶ ನಿರ್ವಿಘ್ನವಾಗಿ ನಮಗನ್ನೆಲ್ಲರನ್ನು ಸಹಕರಿಸಲಿ, ಅನುಗ್ರಹಿಸಲಿ ಅಂತ ಕೈ ಮುಗಿದು ಪ್ರಾರ್ಥನೆ ಮಾಡಿದೀವಿ. ಗಣೇಶನನ್ನು ಒಮ್ಮೆ ಮನಸ್ಸಿನಲ್ಲಿ ನೆನೆಸ್ಕೊಂಡು ಪ್ರಾರ್ಥನೆಯನ್ನು ಮಾಡಿ. ಈಗ ತಾಯಂದ್ರ ಯಾವ ಮಕ್ಕಳು ಬಂದಿಲ್ಲ ಅವರೆಲ್ಲರೂ ನೆನೆಸ್ಕೊಳ್ಳಿ. ಇದ್ರಿಗಿರ್ತಕ್ಕಂಥವ್ರು ತಾಯಂದ್ರೆಲ್ಲರೂ ಕೈ ಮುಕ್ಕೊಳ್ಳಿ. ತಾಯಂದ್ರೆಲ್ಲರೂ ಕೈ ಮುಕ್ಕೊಳ್ಳಿ. ಮಾತೃ ಸ್ವರೂಪರಾಗಿದ್ದೀರಾ. ನಿಮ್ಮೆಲ್ಲರಿಗೂ ನಿಮ್ಮ ಮಕ್ಕಳು ಪಾದವನ್ನ ತೊಳಿತಾ ಇದ್ದಾರೆ. ಹಾಗಾಗಿ ನೀವು ದೇವರ ಸ್ವರೂಪ. ನಿಮ್ಮ ಅನುಗ್ರಹವೇ ಆ ಮಕ್ಕಳಿಗೆ ಬೇಕಾದದ್ದು. ಹಾಗಾಗಿ ಮಕ್ಕಳು ಎಲ್ಲರೂ ಅವರ ತಾಯಂದ್ರನ್ನ ನೋಡ್ತಾ ಆಸನಂ ಸಮರ್ಪಯಾಮಿ. ನಾನು ಹೇಳ್ಕೊಟ್ಟಿದ್ದು ಹೇಳ್ಬೇಕು. ಆಸನಂ ಸಮರ್ಪಯಾಮಿ. ಆಸನಂ ಸಮರ್ಪಯಾಮಿ. ಹಸ್ತಾರವಿಂದಯೋಃ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ. ಎಲ್ಲರೂ ನಿಮ್ಮ ತಾಯಿಂದ್ರ ಕೈಯನ್ನ ಮುಟ್ಟಿ. ಮುಖೇ ಮುಖೇ ಆಚಮನೀಯಂ ಸಮರ್ಪಯಾಮಿ. ಎಲ್ಲರೂ ಆ ತಾಯಂದ್ರು ನಿಮ್ಮ ಮುಂದೆ ಇರ್ತಕ್ಕಂಥ ತಟ್ಟೆಯಲ್ಲಿ ನಿಮ್ಮ ಕಾಲನ್ನ ಇಡುವಂತ ಪ್ರಯತ್ನ ಮಾಡಿ. ನಿಮ್ಮ ಎರಡೂ ಪಾದದ್ವಯಗಳನ್ನ ಆ ತಟ್ಟೆಯೊಳಗೆ ಇಡುವಂತ ಪ್ರಯತ್ನ ಮಾಡಿ. ಯಾರು ಮಕ್ಕಳು ಇಲ್ಲಿ ಬಂದಿಲ್ಲ ಅವರೆಲ್ಲರೂ ಕಣ್ಣು ಮುಚ್ಕೊಂಡು ನಮಸ್ತೆ ಇಲ್ಲಿ ನಿಮ್ಮ ತಂದೆ ತಾಯಿಯನ್ನು ನೆನೆಸ್ಕೊಂಡು ಆ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ. ಪಾದಾರವಿಂದಯೋಃ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ. ಎಲ್ಲರೂ ಆ ಪಾದಗಳಿಗೆ ನಿಮ್ಮ ಎಡಗೈಯಿಂದ ನೀರನ್ನ ಹಾಕೊಂಡು ಬಲಗೈಯಿಂದ ಆ ಕಾಲನ್ನ ತೊಳೆಯುವಂತ ಪ್ರಯತ್ನ ಮಾಡಿ. ಎರಡೂ ಕಾಲುಗಳು ಒದ್ದೆ ಆಗ್ಬೇಕು. ಹಿಮ್ಮಡಿ ಭಾಗ ಒದ್ದೆ ಆಗ್ಬೇಕು. ಪಾದವನ್ನ ತೊಳೆಯುವಂತ ಪ್ರಯತ್ನ ಮಾಡಿ. ಪಾದವನ್ನ ತೊಳೆದಾಯ್ತಾ? ತೊಳೆದಿದ್ದೀರಾ? ನಿಮ್ಮ ಹತ್ರ ಒಂದು ಕರ್ಚೀಫೋ ವಸ್ತ್ರವೋ ಇದ್ರೆ ಆ ಕಾಲನ್ನ ನೀರಿನಿಂದ ಕದಲಿಸಿ ತೆಗೆದು ಆ ಕಾಲಿಗೆ ವಸ್ತ್ರದಿಂದ ಒರೆಸುವಂತ ಪ್ರಯತ್ನ ಮಾಡಿ.
ಕಾಲಿಗೆ ವಸ್ತ್ರದಿಂದ ಒರೆಸುವ ಪ್ರಯತ್ನ ಮಾಡಿ. ಯಾವ್ದಾದ್ರೂ ಒಂದು ಸಣ್ಣ ವಸ್ತ್ರ ಇದ್ರೆ ಆಯ್ತು, ಅದರಿಂದ ಒರೆಸಿ. ಆ ತಟ್ಟೆಯನ್ನ ಬದಿಗೆ ಸರಿಸಿ ಕಾಲನ್ನ ಮೇಲಿಟ್ಕೊಳ್ಳುವ ಪ್ರಯತ್ನ ಮಾಡಿ. ಆನಂತರ ಕಾಲಿಗೆ ಬಲಕಾಲಿಗೆ ಮೊದಲು ಬಲಕಾಲಿಗೆ ಮತ್ತು ಎಡಗಾಲಿಗೆ ಅರಿಶಿನವನ್ನ ಕುಂಕುಮವನ್ನ ಹಚ್ಚುವಂತ ಪ್ರಯತ್ನ ಮಾಡಿ. ಹರಿದ್ರಾ ಕುಂಕುಮ ಸಮರ್ಪಯಾಮಿ, ಹರಿದ್ರಾ ಕುಂಕುಮ ಸಮರ್ಪಯಾಮಿ. ಅರಿಶಿನ ಮತ್ತು ಕುಂಕುಮವನ್ನ ಕಾಲುಗಳಿಗೆ ಹಚ್ಚುವಂತ. ಆ ನಂತರ ಅಕ್ಷತೆ ಇದ್ರೆ ಅಕ್ಷತೆ, ಇಲ್ಲ ಅಂದ್ರೆ ಹೂವಿನ ಹೆಸರಿನಿಂದ ಕಾಲುಗಳನ್ನ ಅರ್ಚಿಸುವಂತದ್ದು, ಪುಷ್ಪದಲ್ಲಿ ಅರ್ಚಿಸುವಂತದ್ದು. ಅರ್ಚಿಸುವಂತ ಪ್ರಯತ್ನ ಮಾಡಿ. ಶ್ರೀ ಬ್ರಾಹ್ಮೇ ನಮಃ ಹೇಳ್ಕೊಂಡು ಮಾಡಿ. ಬ್ರಾಹ್ಮೇ ನಮಃ, ವೈಷ್ಣವ್ಯೈ ನಮಃ, ವಾರಾಹ್ಯೈ ನಮಃ, ಇಂದ್ರಾಣ್ಯೈ ನಮಃ, ಚಾಮುಂಡಾಯೈ ನಮಃ, ಸಿದ್ಧಲಕ್ಷ್ಮ್ಯೈ ನಮಃ, ಮೋಕ್ಷಲಕ್ಷ್ಮ್ಯೈ ನಮಃ, ಜಯಲಕ್ಷ್ಮ್ಯೈ ನಮಃ, ಪಾರ್ವತ್ಯೈ ನಮಃ, ಸರಸ್ವತ್ಯೈ ನಮಃ, ಲಕ್ಷ್ಮ್ಯೈ ನಮಃ, ಮಾತೃಭ್ಯೋ ನಮಃ. ಎಲ್ಲರೂ ಆ ಹೂವನ್ನ ಹಾಕಿ ತಾಯಿಯ ಪಾದವನ್ನ ಅರ್ಚನೆ ಮಾಡಿದ್ದೀರಾ. ಈಗ ಗಂಧದ ಕಡ್ಡಿಯನ್ನ ಇರೋ ಹಚ್ಕೊಳ್ಳಿ, ಇಲ್ಲ ಅಂದ್ರೆ ಪರವಾಗಿಲ್ಲ, ಕೈ ಮುಕ್ಕೊಳ್ಳಿ. ಇದಾದ್ಮೇಲೆ ಅಂದ್ರೆ ಎಷ್ಟು ದಿವಸಕ್ಕೆ ನಿಲ್ಲಿಸ್ಬೋದಲ್ವ?